ಮಾಜಿ ಸಚಿವ ಅಂಬರೀಷ್ಗೆ ಜೆಡಿಎಸ್ ಗಾಳ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಮಾಜಿ ಸಚಿವ ಅಂಬರೀಷ್ಗೆ ಜೆಡಿಎಸ್ ಗಾಳ ಹಾಕೋ ಪ್ರಯತ್ನ ಮಾಡ್ತಾ ಇದೆ. ಜೆಡಿಎಸ್ ಸೇರುವಂತೆ ಅಂಬಿ ಮನವೊಲಿಕೆಗೆ ಯತ್ನಿಸಲಾಗ್ತಾ ಇದೆ. ಅಂಬಿ ಜೊತೆ ಮಂಡ್ಯ ಜೆಡಿಎಸ್ ಮುಖಂಡರು ಸಂಪರ್ಕದಲ್ಲಿದ್ದಾರೆ. ಒಂದು ವಾರದಿಂದ ಅಂಬಿ ಸಂಪರ್ಕದಲ್ಲಿದ್ದು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಎಚ್.ಡಿ. ದೇವೇಗೌಡ ಹಾಗೂ ಹಳೆ ಮೈಸೂರು ಭಾಗದಲ್ಲಿ ಅಂಬಿಯನ್ನ ಪ್ರಚಾರಕ್ಕೆ ಬಳಸಿಕೊಳ್ಳೋದಕ್ಕೆ ಚಿಂತನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಅಂಬಿಯನ್ನ ಪ್ರಚಾರಕ್ಕೆ ಬಳಸಿಕೊಳ್ಳೋದಕ್ಕೆ ಜೆಡಿಎಸ್ ನಿರ್ಧಾರವನ್ನ ಮಾಡಿದೆ. ಹೀಗಾಗಿ ಕಳೆದೊಂದು ವಾರದಿಂದ ನಿರಂತರ ಸಂಪರ್ಕದಲ್ಲೂ ಕೂಡ ಜೆಡಿಎಸ್ ಮುಖಂಡರು ಇದ್ದಾರೆ. ಆದ್ರೆ ಇನ್ನೂ ಕೂಡ ಅಂಬಿ ತನ್ನ ನಿರ್ಧಾರವನ್ನ ತಿಳಿಸಿಲ್ಲ. ಆದ್ರೂ ಕೂಡ ಜೆಡಿಎಸ್ ಗಾಳ ಹಾಕೋ ಪ್ರಯತ್ನವನ್ನ ಮಾಡ್ತಾ ಇದೆ. ಅಂಬಿ ಜೆಡಿಎಸ್ಗೆ ಏನಾದ್ರೂ ಬಂದ್ರೆ ಎಂಎಲ್ಸಿ ಸ್ಥಾನದ ಆಫರ್ ಅನ್ನ ಕೂಡ ಕೊಡ್ತಾ ಇದ್ದಾರಂತೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್ ಕೊಡ್ತಾರೆ. ಚಿದಾನಂದ್ ಪಟೇಲ್, ಕಾಂಗ್ರೆಸ್ನಲ್ಲೇ ಪ್ರಚಾರ ಮಾಡೋದಕ್ಕೆ ಆಗೋದಿಲ್ಲ, ಅದಕ್ಕೆ ನಾನು ಟಿಕೆಟ್ ತಗೊಳ್ಳಿಲ್ಲ ಅಂತ ಹೇಳ್ತಾರೆ. ಈಗ ಜೆಡಿಎಸ್ ಗಾಳ ಹಾಕ್ತಿದೆ ಅನ್ನೋದಾದ್ರೆ ನಿಜಕ್ಕೂ ಜೆಡಿಎಸ್ ಪಕ್ಷಕ್ಕೆ ಹೋಗ್ತಾರಾ? ಏನಾಗಬಹುದು ಬೆಳವಣಿಗೆ ಅಂತ? ಪ್ರತಿಮಾ, ಮಹತ್ತರ ಬೆಳವಣಿಗೆ ಹಿನ್ನೆಲೆಯಲ್ಲಿ ಎಂ.ಎಚ್. ಅಂಬರೀಶ್ ಅವರಿಗೆ ಜೆಡಿಎಸ್ ಗಾಳ ಹಾಕಿರುವಂತದ್ದು ಮತ್ತು ಜೆಡಿಎಸ್ಗೆ ಬರುವಂತೆ ದುಂಬಾಲು ಬಿದ್ದಿರುವಂತದ್ದು. ಈಗಾಗಲೇ ಕಳೆದ ಒಂದು ವಾರದಿಂದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಅಂಬರೀಶ್ ಅವರನ್ನ 2 ಬಾರಿ ಭೇಟಿಯಾಗಿರುತ್ತದೆ ಮತ್ತು ಈಗಾಗಲೇ ದೂರವಾಣಿ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಕೂಡ ಅಂಬರೀಶ್ ಅವರನ್ನ ಜೆಡಿಎಸ್ಗೆ ತಲೆಯಲ್ಲಿ ಈಗಾಗಲೇ ಮಾತುಕತೆ ನಡೆಸಿರ್ತಕ್ಕಂಥದ್ದು. ನೀವು ರಾಜಕೀಯ ಜೀವನದ ಕೊನೆಯ ಘಟ್ಟದಲ್ಲಿ ಇರತಕ್ಕಂಥದ್ದು ಮತ್ತು ಸಕ್ರಿಯ ರಾಜಕಾರಣದಿಂದ ಹಿಂದೆ ಸರಿಸಿರುವಂತದ್ದು. ಹಾಗಾಗಿ ನಿಮಗೆ ರಾಜಕೀಯವಾಗಿ ಆಶ್ರಯ ಕಲ್ಪಿಸಿದ ಮಾತೃ ಪಕ್ಷಕ್ಕೆ ಮರಳಿ ಮತ್ತು ಜೆಡಿಎಸ್ಗೆ ಮರಳಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಿರ್ತಕ್ಕಂಥದ್ದು. ಅಲ್ಲದೆ ಆ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಸೆಡ್ಡು ಹೊಡೆಯಲು ಮತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ವಿರುದ್ಧ ಪ್ರಚಾರ ಮಾಡಲು ಕೂಡ ಈಗ ಪ್ರಯತ್ನವನ್ನ ಮಾಡ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ 2006ರ ಉಪಚುನಾವಣೆಯಲ್ಲೂ ಕೂಡ ಅಂಬರೀಶ್ ಅವರು 4 ದಿನಗಳ ಕಾಲ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿದ್ರು. ಮುಖ್ಯಮಂತ್ರಿ ಗೆಲುವಿಗೆ ತನ್ನದೇ ಆದ ಪಾತ್ರವೂ ಕೂಡ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಇದೀಗ ಅಂಬರೀಶ್ ಅವರನ್ನು ಸೆಳೆಯಲು ಮುಂದಾಗಿರ್ತಕ್ಕಂಥ ಜೆಡಿಎಸ್ ನಿಮಗೆ ಎಂಎಲ್ಸಿ ಮಾಡ್ತೀವಿ, ಹಾಗಾಗಿ ಆರಾಮವಾಗಿ ನೀವು ಇರ್ಬೋದು ಅಂತ ಹೇಳಿ ಆಫರ್ ಅನ್ನು ನೀಡಲಿದ್ದಾರೆ. ಆದ್ರೆ ಅಂಬರೀಶ್ ಅವರು ಸದ್ಯಕ್ಕೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಮತ್ತು 27ರ ನಂತರ ನನ್ನ ನಿರ್ಧಾರವನ್ನು ಪ್ರಕಟಿಸ್ತೀನಿ ಅಂತ ಹೇಳಿರುವಂತದ್ದು. ಒಟ್ಟಲ್ಲಿ ಕಾಂಗ್ರೆಸ್ ಮತ್ತು ಮುಖ್ಯಮಂತ್ರಿ ವಿರುದ್ಧ ಸೆಡ್ಡು ಹೊಡೆಯಲು ಈಗ ಅಂಬರೀಶ್ ಅವರಿಗೆ ದಾಳ ಉರುಳಿಸಿರುವ ದಳಪತಿಗಳು ಅಂಬರೀಶ್ ಅವರು ದಳಪತಿಗಳ ದಾಳಕ್ಕೆ ಮರಳಾಗ್ತಾರಾ ಅಥವಾ ಸಕ್ರಿಯ ರಾಜಕಾರಣದಿಂದಲೇ ನಿವೃತ್ತಿ ಆಗ್ತಾರ ಅನ್ನೋದು ಸದ್ಯದ ಕುತೂಹಲದ ಪ್ರಶ್ನೆ. ಪ್ರತಿಮಾ, ಓಕೆ, ಧನ್ಯವಾದ ಚಿದಾನಂದ್ ಪಟೇಲ್ ತಮ್ಮೆಲ್ಲ ಮಾಹಿತಿಗೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ಈಗ ವಕ್ರದೃಷ್ಟಿ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.